ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾವಿನ ಹಣ್ಣಿಂದು ಹಸಿ ಸಾಸಿವೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿವತ್ತು ಮಾವಿನ ಹಣ್ಣಿಂದು ಸಾಸಿವೆ ಮಾಡೋಣ ಅಂತ ಅಂದ್ಬಿಟ್ಟು ಇದರಲ್ಲಿ ಎರಡು ತರ ಮಾಡ್ತಾರೆ, ಹಸಿ ಸಾಸಿವೆ ಮತ್ತೆ ಬೇಯಿಸಿನೂ ಮಾಡ್ತಾರೆ. ನಾನಿವತ್ತು ಹಸಿ ಸಾಸಿವೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿವತ್ತು ಮಾವಿನ ಹಣ್ಣಿಂದು ಸಾಸಿವೆ ಮಾಡೋದಕ್ಕೆ ಸ್ವೀಟ್ ಆಗಿರೋ ಒಂದು ಮಾವಿನ ಹಣ್ಣ ತಗೊಂಡಿದ್ದೀನಿ. ಈಗ ಇದನ್ನ ಒಂದ್ ಸೈಡು ಕಟ್ ಮಾಡಿ ತೆಕ್ಕೋಬೇಕು. ಈ ತರ ಕಟ್ ಮಾಡಿ ತೆಗೆಯೋದ್ರಿಂದ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ಆದ್ಮೇಲೆ ಇದರಲ್ಲಿರೋ ಸಿಪ್ಪೆನೆಲ್ಲ ಹೀಗೆ ಬಿಡಿಸ್ಕೋಬೇಕು. ನೋಡಿ, ಸಿಪ್ಪೆನೆಲ್ಲ ಬಿಡಿಸ್ಕೊಂಡಾಗಿದೆ. ಈಗ ಈ ಸಿಪ್ಪೆನೆಲ್ಲ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 3 ಮಾವಿನ ಹಣ್ಣು ತಗೊಂಡು ಅದರಲ್ಲಿರೋ ಸಿಪ್ಪೆನೆಲ್ಲ ತೆಗೆದು ಅದನ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ನೋಡಿ, ಇದರಲ್ಲಿನೂ ಸ್ವಲ್ಪ ಪಲ್ಪ್ ಎಲ್ಲ ಉಳಿದಿರತ್ತೆ. ಹಾಗಾಗಿ ಇದನ್ನ ವೇಸ್ಟ್ ಮಾಡೋದು ಬೇಡ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕೈನಲ್ಲೇ ಈ ತರ ಕಿವುಚ್ಕೊಂಡು ಸಿಪ್ಪೆನೆಲ್ಲ ಕೈಯಲ್ಲಿ ಹಿಂಡಿ ಈ ತರ ತೆಕ್ಕೋಬೇಕು. ನೋಡಿ, ಸಿಪ್ಪೆನೆಲ್ಲ ಇಷ್ಟು ರಸ ಬಂದಿದೆ. ಇದನ್ನು ಸಾಸಿವೆಗೆ ಮಿಕ್ಸ್ ಮಾಡಬಹುದು. ನಾನಿಲ್ಲಿ 3 ಮಾವಿನ ಹಣ್ಣು ಸಿಪ್ಪೆ ತೆಗೆದು ರೆಡಿ ಇಟ್ಕೊಂಡಿದ್ದೆ. ಈಗ ಎಲ್ಲಾ ಹಣ್ಣು ಈ ತರ ಕೈಯಲ್ಲಿ ಕಿವುಚಿ ಇದರಲ್ಲಿರೋ ಪಲ್ಪ್ನೆಲ್ಲ ಬೇರೆ ಮಾಡ್ಕೋಬೇಕು. ಚಾಕುನಲ್ಲಿ ಬಿಡಿಸಿದ್ರೆ ಅಷ್ಟು ಕ್ಲೀನ್ ಆಗಿ ಸಪರೇಟ್ ಆಗಲ್ಲ. ಅದಕ್ಕೆ ಈ ತರ ಮಾಡಿದ್ರೆ ಕ್ಲೀನ್ ಆಗಿ ಸಪರೇಟ್ ಆಗತ್ತೆ. ಇದು ಸಪರೇಟ್ ಆಗಿದೆ. ಈಗ ಇದಕ್ಕೆ ಮೊದಲೇ ತೆಗೆದು ಇಟ್ಕೊಂಡಿರೋ ಸಿಪ್ಪೆದು ರಸನೂ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಉಪ್ಪು ಬೆಲ್ಲ ಎಲ್ಲ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಇದು ನೆನೆಯೋ ಅಷ್ಟೊತ್ತಿಗೆ ಇದಕ್ಕೆ ಬೇಕಾದ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ತುರಿದಿರೋ ಹಸಿ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚ ಸಾಸಿವೆನ ಹುರಿಯೋದೇನು ಬೇಡ, ಹಸಿ ಸಾಸಿವೆನೆ ಹಾಕ್ಬೋದು. ಆಮೇಲೆ 1/4 ಚಮಚ ಅರಿಶಿನ ಮತ್ತು 4 ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಿರೋ ಮಸಾಲ ರೆಡಿ ಆಗಿದೆ. ಇದನ್ನ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣಿನ ರಸಕ್ಕೆ ಸೇರಿಸ್ಬೇಕು. ಇದಕ್ಕೆ ಮೊದಲೇ ಉಪ್ಪು ಬೆಲ್ಲ ಹಾಕಿ ಕಿವುಚಿ ರೆಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ರುಬ್ಬಿರೋ ಮಸಾಲಾನ ಹಾಕ್ತಾ ಇದ್ದೀನಿ. ಹಾಗೆ ಜಾರಲ್ಲಿ ಸ್ವಲ್ಪ ಮಸಾಲ ಉಳಿದಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತಾ ಇದ್ದೀನಿ. ಮಸಾಲ ಹಾಕಿದ್ಮೇಲೆ ಒಂದು ಸೌಟ್ ತಗೊಂಡು ಎಲ್ಲ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾವಿನ ಹಣ್ಣಿನ ಸಾಸಿವೆ ಅಂದ್ರೆ ಸ್ವಲ್ಪ ಹುಳಿ ಸಿಹಿ ಖಾರ ಎಲ್ಲವೂ ಇರತ್ತೆ. ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತೆ ಮಸಾಲೆ ಹಾಕೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗತ್ತೆ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ನಾನೀಗ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ, 4 ಪೀಸ್ ಒಣಮೆಣಸಿನಕಾಯಿ, ಹಾಗೆ 1/4 ಟೀ ಸ್ಪೂನ್ ಇಂಗು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿ ಆಗಿದೆ. ಇದನ್ನ ಮಾವಿನ ಹಣ್ಣು ಸಾಸಿವೆಗೆ ಹಾಕಬೇಕು. ಸಾಸಿವೆಗೆ ಹಾಕಿದ್ಮೇಲೆ ಒಗ್ಗರಣೆ ಎಲ್ಲ ಹೊಂದ್ಕೊಳ್ಳೋ ತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಾವಿನ ಹಣ್ಣಿಂದು ಹಸಿ ಸಾಸಿವೆ ರೆಡಿ ಆಗಿದೆ. ಇದು ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಾವಿನ ಹಣ್ಣಿಂದು ಹಸಿ ಸಾಸಿವೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.